ಬರ್ತಾ ಇರತಕ್ಕಂಥ ಇಬ್ಬರ ವಿದಾಯದ ನುಡಿಗಳನ್ನು ಕೇಳಲಿಕ್ಕೆ ನಾವೆಲ್ಲರೂ ಕಾತರರಾಗಿದ್ದೇವೆ. ಮೊದಲನೇದಾಗಿ ಪ್ರೊಫೆಸರ್ ಕೆ ಗಣೇಶ್ ಉಡುಪಾರವರು ತಮ್ಮ ವಿದಾಯ ಭಾಷಣವನ್ನು ಮಂಡಿಸಬೇಕು ಅಂತ ಕೇಳ್ಕೊಳ್ತೇನೆ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಡೀನ್ರವರ ಆದ ಡಾಕ್ಟರ್ ಪ್ರಕಾಶ್ ಎನ್ ಅವರಿಗೆ ಮತ್ತು ನನ್ನ ಕ್ಲಾಸ್ಮೇಟ್ ಮತ್ತು ಹೊಸದಾಗಿ ಅದು ಮೊದಲನೇದಾಗಿ ನಾವು ಒಟ್ಟಿಗೆ ಕೆಲಸ ಮಾಡಿದ ಡಾಕ್ಟರ್ ಮುರುಗಪ್ಪ ಅವರು ಮಾಡ್ತಾ ಇರುವಂಥದ್ದು ಇವತ್ತು ನನ್ನ ಜೊತೆ ನಿವೃತ್ತಿ ಹೊಂದ್ತಾ ಇದ್ದಾರೆ. ಮತ್ತು ಇಲ್ಲಿಂದ ತಮ್ಮ ವೃತ್ತಿ ಜೀವನದಲ್ಲಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದ ಡಾಕ್ಟರ್ ನಮ್ಮ ಇವರು ಭರತ್ ಭೂಷಣ್ ಅವರು ನಮ್ಮ ಶಿಷ್ಯರು, ಹಾಗೆ ದಯಾನಂದ ಸ್ವಾಮಿ ಅವರು, ಮತ್ತು ನನ್ನ ಸಹೋದ್ಯೋಗಿಗಳಾಗಿ ವಿದ್ಯಾರ್ಥಿಗಳಾಗಿದ್ದವರು ಕೂಡ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಾಗಿ ನನ್ನ ಸಹೋದ್ಯೋಗಿ ಆಗಿದ್ದವರು ಇದ್ದಾರೆ, ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ನನ್ನ ಬೋಧಕೇತರ ಸಿಬ್ಬಂದಿ. ನಾನು ಹೇಗೆ ಮಾತಾಡಲಿಕ್ಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದು ಒಂದು ವೃತ್ತಿ ಜೀವನದಲ್ಲಿ ಒಂದು ನಿವೃತ್ತಿ ಆಗುವುದು ಒಂದು ಸಹಜ. ಆದರೆ ಅದಕ್ಕೆ ಅರ್ಹರಾಗಿರಬೇಕಾಗಿದ್ದು ನಮ್ಮದು ಯೋಗ್ಯತೆ. ನಮ್ಮ ಯೋಗ್ಯತೆ ಹೇಗಿದೆ, ನಾವು ಬೀಳ್ಕೊಡೋ ಸಮಾರಂಭದಲ್ಲಿ ಅಂತ ಏನಂದರೆ ಒಂದು ಕಪ್ಪು ಚುಕ್ಕಿ ಇರಬಾರ್ದು ವೃತ್ತಿ ಜೀವನದಲ್ಲಿ. ನನ್ನ ಮನಸ್ಸಿಗೆ ನಾನು ನನ್ನ ಆತ್ಮಸಾಕ್ಷಿಯಾಗಿ ಯಾವುದೇ ಒಂದು ನನ್ನ ಸಹೋದ್ಯೋಗಿಗಳ ಜೊತೆಗೆ ಆಗಲಿ ವಿದ್ಯಾರ್ಥಿಗಳ ಜೊತೆಗಾಗಲಿ ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ನಾನು ಸಣ್ಣ ಹಳ್ಳಿಯಿಂದ ಬಂದಿದ್ದರೂ ಕೂಡ ತುಂಬ ಹಸುಗಳು, ಎಮ್ಮೆಗಳು. ನಾನು 5 ವರ್ಷ ನಾನು KMFಗೆ ಸೊಸೈಟಿಗೆ ಸೈಕಲಲ್ಲಿ ಹಾಲು ಹಾಕಿದ್ದೀನಿ. ನಾನು ಪಶುವೈದ್ಯಕೀಯ ಆಗಬೇಕು ಅಂತ ಯೋಚನೆ ಮಾಡಿದ್ದು ನಾನು 4ನೇ ಸ್ಟ್ಯಾಂಡರ್ಡ್ ಇದ್ದಾಗ, 4ನೇ ವರ್ಷದಲ್ಲಿದ್ದಾಗ, 4ನೇ ವರ್ಷ ಅಲ್ಲ 4ನೇ ತರಗತಿಯಲ್ಲಿದ್ದಾಗ. ಹಾಗಾಗಿ ನನ್ನ ಕನಸಾಗಿತ್ತು. ಆದರೆ ನಾನು ಯಾವತ್ತೂ ಅಧ್ಯಾಪಕನಾಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸಹಜವಾಗಿ ನಾನು ಹಳ್ಳಿಯಲ್ಲಿ ಬೆಳೆದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ದನದ ಕೊಟ್ಟಿಗೆಗೆ ಹೋಗ್ತಾಯಿದ್ವಿ. ನಾವು ಮನೇಲಿ ಕೇಳಿದಾಗ, ಯಾಕಂದರೆ ಒಂದು ಪ್ರಾಬ್ಲಮ್ ಇದೆ ಅಂದರೆ ಕೆಲವರಿಗೆ ಅಂತಂದರೆ ಪಶುವೈದ್ಯಕೀಯ ವೃತ್ತಿ ಹೆಚ್ಚಿನವರಿಗೆ ಅಥವಾ ಇದೊಂದು ವೃತ್ತಿ ಬಗ್ಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ. ಅಪ್ಲೈ ಮಾಡಿ ಬೇರೆ ಕಡೆಗೆ ಹೋಗುವುದು, ಏನೋ ಈ ವೃತ್ತಿ ಬಗ್ಗೆ ಸ್ವಲ್ಪ ಅಷ್ಟು ಕಾಳಜಿ ಅಥವಾ ಗೊತ್ತಿರೋದಿಲ್ಲ, ಅವೇರ್ನೆಸ್ ಇರೋದಿಲ್ಲ. ಮೋಸ್ಟ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಹಾಗೆ ಇದೆ ಅನಿಸುತ್ತೆ. ಆದರೆ ನಾನು BVSC ಸೇರಿದಾಗ ನಮ್ಮ ಜಿಲ್ಲೆಯಿಂದ, ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತುಂಬ ಜನ ಇದ್ದರು ಅಗ್ರಿಕಲ್ಚರಲ್ಲಿ ಮತ್ತು ವೆಟರ್ನರಿಯಲ್ಲಿ. ಈಗ ಈ 2000 ಇಸ್ವಿಯಿಂದ ಭಾಳ ಕಡಿಮೆ ಆಗಿದ್ದಾರೆ. ಯಾಕಂದರೆ ನಮ್ಮದು ಭೂಮಿ ಬೇರೆ ಕಡೆ ಹೋಗಿದೆ. ಸೊ ನಾನು ಪಶುವೈದ್ಯನ ಆಗಬೇಕು ಅಂತ ನಾನು ಯೋಚನೆ ಮಾಡಿದ್ದು ಬಿಟ್ಟರೆ ಅಧ್ಯಾಪಕನಾಗಿ ಅಂತ ನಾನು ಅಧ್ಯಾಪಕನಾಗ್ತೀನಿ ಅಂತ ನಾನು ಯಾವತ್ತೂ ಕನಸಲ್ಲಿ ಕಂಡಿರಲಿಲ್ಲ. ಅದು BVSC ಹೋದ ನಂತರ ನನಗೆ ಅಧ್ಯಾಪಕ ವೃತ್ತಿ ಅಂದರೆ ಹೆದರಿಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಡಾಕ್ಟರ್ ಮಾಧವ ಪ್ರಸಾದ್ ಇಲ್ಲಿದ್ದಾರೆ, ಇಂಟರ್ನ್ಶಿಪ್ಪಲ್ಲಿ ಒಂದು ದಿವಸ ನನಗೆ ಕೇಳಿದ್ರು ಏನೋ ಅಂತ, ಈಸ್ಟರ್ ಟ್ರಿಪ್ ಕರೀತಾರಂತೆ ಬೀದರ್ನಲ್ಲಿ. ಆವಾಗ BVSC ಸಾಕಾಗಿತ್ತು, BVSCನೇ ಮಿನಿಮಮ್ಮು. ಸೊ ಹೆಂಗೆ ಹೋಗೋಣವಾ ಅಂತ ಕೇಳಿದ್ರು. ಅವರ ಒಂದು ಸ್ವಭಾವಕ್ಕೆ ಮತ್ತು ನಾಲೆಜಿಗೆ ಅದು ಮೋಸ್ಟ್ಲಿ ಭಾಳ ಫಿಟ್ ಆಗುತ್ತೆ ಅನಿಸುತ್ತೆ. ನಾನು BVSCಯಲ್ಲಿ ನಾನೀಗ ಸಹಜವಾಗಿ ಹೇಳ್ತೀನಿ, ನಾನು ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ಓಡಾಡೋದಕ್ಕಿಂತ ಹೆಚ್ಚಿಗೆ ನಾನು ಸೀನಿಯರ್ಸ್ ಜೊತೆ ಜಾಸ್ತಿ ಸೀನಿಯರ್ಸ್ ಜೊತೆಗೆ ಓಡಾಡಿದ್ದೆ ಜಾಸ್ತಿ ಮೋಸ್ಟ್ಲಿ. ಅದು ಯಾಕೆ ಕಾರಣ ಅಂದರೆ ನಮ್ಮದು ರೂಮ್ ನಂಬರ್ 82 ಅಂತ ಇತ್ತು, ಹಾಸ್ಟೆಲಲ್ಲಿ ಇದ್ವಿ 2nd ಬ್ಲಾಕಲ್ಲಿ. ನಮ್ಮ ಒಬ್ಬ ರೂಮ್ಮೇಟ್ ಸೀನಿಯರ್ ಒಬ್ಬರಿದ್ದು ಸುನಾಳ ಉಪಾಧ್ಯಾಯ ಅಂತ, ನಮ್ಮ ಪ್ರಕಾಶ್ ಅವರಿಗೂ ಗೊತ್ತು. ಅವರು ಒಂಥರ ಒಂದು ರಿಸೋರ್ಸ್ಫುಲ್ ಪರ್ಸನ್. ಅವ್ರು ಎಲ್ಲ ಬರೋರು, ಮಾತಾಡೋರು, ಸೀನಿಯರ್ಸ್ ಬರೋರು, ಅವ್ರ ಸೀನಿಯರ್ಸ್ ಬರೋರು. ಹಾಗಾಗಿ ನಮ್ಮ ರೂಮ್ ಏನಾಗಿತ್ತಂದರೆ ಒಂದು ಎಲ್ಲ ಬಗ್ಗೆ ಚಿಂತನೆ ಮಾಡೋದು ಇದ್ರ ಬಗ್ಗೆ ಆಗಿತ್ತು. ಮಂಜುನಾಥ್ ಭಟ್ ಅಂತ ನಮ್ಮ ಕ್ಲಾಸ್ಮೇಟ್ ರೂಮ್ಮೇಟ್ ಇದ್ದರು. ಸೊ ಅವರು ಕೂಡ ನಮ್ಮ ಕ್ಲಾಸ್ನಲ್ಲಿ ಒಳ್ಳೆಯ ಒಂದು ಹೆಸರಿತ್ತು. ಮತ್ತು ಈ ಥರ ಎಲ್ಲ ಬಂದು ಭಾಳ ಜನ ಬರೋರು ನಮ್ಮ ರೂಮಿಗೆ. ಸೊ ನಮ್ಮ ಆ ರೀತಿಯ ಒಂದು ಇದರಾಗಿ ನಮಗೆ ಟೋಟ್ಲು ಎಕ್ಸ್ಪೋಜರ್ ಚೆನ್ನಾಗಿ ಸಿಗ್ತಿತ್ತು. ಇದನ್ನೇ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ, ನೀವು ಮುಂದಿನ ನೋಡಿ ಅಂತ. ಈಗಿನ ನಡೀತದೆ, ವರ್ತಮಾನ ಬೇಕು, 100% ಬೇಕು. ಆದರೆ ಮುಂದೆ ಏನು ಆಗ್ಬೋದು, ಏನಿದೆ, ಏನು ವಿಚಾರಗಳಿದೆ.
ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇನೆ, ನಮ್ಮ ಸ್ಟೂಡೆಂಟ್ಸಿಗೆ. ಎಷ್ಟೋ ಸಲ ನನ್ನ ಕ್ಲಾಸ್ ಜೊತೆಗೆ ಎಷ್ಟೋ ವಿಷಯಗಳನ್ನು ಎಕ್ಸಾಂಪಲ್ಸ್ ಕೊಡೋದ್ರಲ್ಲಿ ಮಾತ್ರ ಹೇಳ್ತಾ ಇದ್ದೆ ನಾನು. ಭಾಳ ಉದಾಹರಣೆ ಕೊಡೋದು ನಮಗೆ ಅನಂತ ಕೃಷ್ಣ ಒಂದು ದಿವಸ ಹೇಳಿದ್ದ ಇಲ್ಲಿ, ನಮ್ಮ ವಿದ್ಯಾರ್ಥಿ ಅಂತ ಹೇಳಿ ನಾನು ಈ ಏಕವಚನ ಯೂಸ್ ಮಾಡ್ತೀನಿ. ಅನಂತ ಕೃಷ್ಣ ಒಂದು ದಿವಸ ಇಲ್ಲಿ ಹೋಗ್ತಿದ್ದಾಗ ಒಂದ್ಸಲ ಯಾವುದೋ ಒಂದು ಮಾತಾಡ್ತಾ ಫ್ರೀ ಇದ್ದಾಗ ಮಾತಾಡ್ತಾ ಹೇಳಿದೆ, ಸರ್ ನಿಮ್ದೊಂದು ನೆನ್ಪಿಟ್ಕೊಂಡಿದ್ದೀವಿ ನಾವು ಅಂತ. ಏನಂತ ಅಂತಂದರೆ, ಒಂದು ದಪ್ಪ ಪುಸ್ತಕ ತಗೊಂಡ್ಬರ್ತಿದ್ವಿ ನೀವು ಕ್ಲಾಸಿಗೆ. ಅದು ಯಾವ ದಪ್ಪ ಪುಸ್ತಕ ಅಂತ ನಾವು ನೋಡ್ತಾ ಇದ್ವಿ. ಅದು ಬ್ಲಡ್ ಆ್ಯಂಡ್ ಆ್ಯಂಡರ್ಸನ್ನು ಒಂದು ಪುಸ್ತಕನೇ ತಗೊಂಡ್ಬಂದ್ಬಿಡ್ತಿದ್ವಿ ನೀವು. ಎಲ್ಲಾದ್ರೂ ಬಂದಿದ್ದೆ ಒಂದು ಪೇಜ್ ತೆಗೆದಲ್ಲಿ ಹೇಳ್ತಿದ್ವಿ. ಇನ್ನೊಂದು ಎಕ್ಸಾಂಪಲ್ಸ್, ಎಪಿಡಿಮಿಯಾಲಜಿ ಅವ್ರು ಹೇಳೋದಲ್ಲ, ಎಪಿಡಿಮಿಯಾಲಜಿ ಎಕ್ಸಾಂಪಲ್ಸ್ ಉದಾಹರಣೆ ಕೊಡದಿದ್ದರೆ ಅದಕ್ಕೆ ಒಂದು ಹರಿಕಥೆಯಲ್ಲಿ ಉಪಕಥೆ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರಬೇಕು. ಹರಿಕಥೆಯಲ್ಲಿ ಕೇಳಿದವರಿಗೆ ಗೊತ್ತಿರಬೇಕು. ಉಪಕಥೆಗಳು ಭಾಳ ಅಟ್ರಾಕ್ಷನ್ ಆಗ್ತದೆ, ಅದು ಹೋಗ್ತದೆ ತಲೆಗೆ. ಹಾಗಾಗಿ ಉದಾಹರಣೆ ಕೊಡೋದ್ರಲ್ಲಿ ಯಾವುದೇ ಡಿಸೀಸ್ ಇರಲಿ, ಯಾವುದೇ ಒಂದು ಎಪಿಡಿಮಿಯಾಲಜಿ ಇರಲಿ, ಅದು ನನಗೆ ಒಂದು ಇಂಟ್ರೆಸ್ಟು. ಅವ್ರು ಹೇಳ್ತಿದ್ರು, ಅದನ್ನ ಹೇಳ್ತೀನಿ, ನೀವು ಕೊನೆಗೆ ಉದಾಹರಣೆ ಕೊಟ್ಟು ನೆನಪಿರ್ತದೆ, ಯಾವ ಕಂಟೆಕ್ಸ್ಟಲ್ಲಿ ಹೇಳಿದಿರಿ ಅಂತ ನಮ್ಗೆ ನೆನಪಾಗ್ತಿರ್ಲಿಲ್ಲ ಅಂತಿದ್ರು. ಹೀಗೆ ಸಹಜವಾಗಿ ಮಾತಾಡ್ತಿದ್ದಾಗ ಅನಕೃಷ್ಣ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ರುದ್ರೇಶ್ ಅವರು ಪ್ರಥಮ ವಿದ್ಯಾರ್ಥಿ ನಮಗೆ ಇಲ್ಲಿ ಈ ಕಾಲೇಜ್ ಸ್ಟಾಫಲ್ಲಿದ್ದವರು. ನನಗೆ ಯಾಕೆ ಲ್ಯಾಬೋಟ್ರಿಗೆ ಇದು ಬಂತು ಅಂತಂದರೆ, ನಾನು ಫಸ್ಟ್ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಕೃಷ್ಣ ಭಟ್ರು ಅಂತ ಇದ್ದರು, ಈಗಲೂ ಉಪ್ಪಿನಂಗಡಿಯಲ್ಲಿ ಒಳ್ಳೆ ಪ್ರಾಕ್ಟೀಷನರು. ಅವರು ಒಂದು ದಿವಸ ಇವತ್ತು ಹೋಗಿ ಕಾಟ್ಲು ಹೋದರು. ನಾಳೆ ಬೆಳಿಗ್ಗೆ ಅವರೇ ಪ್ರಸನ್ನ ಕುಮಾರ್ ಅವರು HOD ಅವರು, ಅವ್ರ ಜೊತೆಗೆ 16 ವರ್ಷ ನಾನು ದೀರ್ಘ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಭಾಳ ಕಲಿಯೋದಿತ್ತು ಅವ್ರ ಹತ್ರ, ತುಂಬ ಕಲಿತಿದ್ದೀನಿ. ಅವರು ಪೆನ್ಸಿಲ್ ಹಿಡಿತಿದ್ರು ಪ್ರಸನ್ನ ಕುಮಾರ್ ಅವರು. ಅವ್ರು ಯಾವತ್ತೂ ಪೆನ್ ಹಿಡಿತಿರ್ಲಿಲ್ಲ. ಯಾಕೆ ಅಂತಂದರೆ ತುಂಬ ಕರೆಕ್ಷನ್ ಆಗೋದಿದೆ, ಮುಂದೆ ಮತ್ತೆ ನೋಡೋದಿದೆ, ಆವಾಗ ಚಿತ್ತಾಗ್ತದೆ. ಯಾಕಂದರೆ ಇದು ಫಾರಿನ್ ಕಲ್ಚರು ಅವ್ರು, ಯಾಕಂದರೆ PhD ಅಮೆರಿಕದಲ್ಲಿ ಮಾಡಿರೋದು. ಅವ್ರು ಪೆನ್ಸಿಲೇ ಹಿಡಿಯುತ್ತಿದ್ದು ಫಸ್ಟು. ಸೊ ನಮ್ಮ ಕೃಷ್ಣ ಭಟ್ರು ಕರ್ಕೊಂಡೋದ್ರು ಕ್ಲಾಸಿಗೆ. ಮೋಸ್ಟ್ಲಿ ರುದ್ರೇಶ್ ಅವರು ಜೂನಿಯರ್ ಬ್ಯಾಚ್ ಅನಿಸುತ್ತೆ, ಸೂರ್ಯನಾರಾಯಣ ಅಂತ ಇದ್ದ ಅವ್ರ ಬ್ಯಾಚ್. ಕ್ಲಿನಿಕಲ್ ತುಂಬ ಕ್ಲಿನಿಕ್ಸಲ್ಲಿ ಟ್ರೈಮಿಸ್ಟ್ರಿ ಸಿಸ್ಟಮ್ 6-7 ಇದಿದೆ, ಡಿವಿಷನ್ಸ್ ಇದ್ದಾವೆ. ಅಂದರೆ ಟ್ರೈಮಿಸ್ಟ್ರಿ ವೈಸ್ ಕ್ಲಿನಿಕ್ಸ್ ಇರುತ್ತೆ, 6 ಕ್ಲಿನಿಕ್ಸ್ ಇದೆ ಟ್ರೈಮಿಸ್ಟ್ರಲ್ಲಿ. ಅದು 2ನೇ ಕ್ಲಿನಿಕ್ಸು, 1ನೇ ಕ್ಲಿನಿಕ್ಸ್ ಇರಬೇಕು, ಜನರಲ್ ಕ್ಲಿನಿಕ್ಸು ಆ್ಯಂಡ್ ಲ್ಯಾಬೋಟ್ರಿನೇ ಇತ್ತು. ನೀವು ನಾಳೆ ಆವತ್ತು ರಿಪೋರ್ಟ್ ಮಾಡ್ತೀನಿ, ನಾಳೆ ಬೆಳಿಗ್ಗೆ ನೀವು ಕ್ಲಿನಿಕ್ಸ್ ಕ್ಲಾಸ್ ತೊಗೋಬೇಕು ನೀವು. ಅದರಲ್ಲಿ ಲ್ಯಾಬೋಟ್ರಿ ಡಯಾಗ್ನೋಸಿಸ್ ಇದೆ, ನಾಳೆ ಬೆಳಿಗ್ಗೆ ಪಾಠ ಮಾಡಬೇಕು ಅಂತ. ಸುನಾಳ ಬ್ಯಾಚ್, ನಿಮ್ಮ ಬ್ಯಾಚ್ ಅಲ್ಲಲ್ಲ, ಅವ್ರು ಜೂನಿಯರ್ ಬ್ಯಾಚ್ ಅವರು. ನನಗೆ ಇವತ್ತಿಗೂ ನೆನಪಿದೆ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಅದೇ ಫಿಸಿಕಲ್ ಎಕ್ಸಾಮ್ ಆಗಲಿ, ಸ್ಕಿನ್ ಸ್ಕ್ರೇಪಿಂಗ್ ಆಗಲಿ, ಬುಕ್ಕೆಲ್ಲ ರೆಡಿ ಮಾಡ್ಕೊಂಡು ಆವತ್ತೇ ಹೋಗಿ ರಿಪೋರ್ಟ್ ಮಾಡಿ ಫಸ್ಟ್ ಡೇ, ನೆಕ್ಸ್ಟ್ ಡೇನೇ ಬೆಳಿಗ್ಗೆ ನಾನು ಕ್ಲಾಸ್ ರೂಮಲ್ಲಿ 9-8ವರೆಗೆ ಇದ್ದೆ. ಅಲ್ಲಿಂದೇ ನನ್ನ ಜರ್ನಿ. ಒಂದು ಪರ್ಕೆ ಕಡ್ಡಿ ಹೇಗೆ ಯೂಸ್ ಆಗುತ್ತೆ ಅಂತ ನಾನು ಶಾಸ್ತ್ರೀಯದಿಂದ ಕಲಿಸಿದ್ದು ನನ್ನ ಗೈಡು. ತುಂಬ ಸ್ಕಿಲ್ ಹೇಗೆ ಬೇಕು ಅಂತ